ಹಾಯ್ ಹಲೋ ನಮಸ್ಕಾರ. ಇವತ್ತು ಜಾಮೂನ್ ಮತ್ತು ಮದುವೆ ಮನೆಗಳಲ್ಲಿ ಮಾಡುವಂಥ ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಬೋದು. ಅಂಗಡಿಯಲ್ಲೇ ಸಿಗುವಂಥ ಜಾಮೂನ್ ಪುಡಿಯನ್ನು ತಂದು ಹಾಲಲ್ಲಾದರೂ ಕಲಿಸ್ಬೋದು, ನೀರಿನಲ್ಲಾದರೂ ಕಲಿಸ್ಕೋಬೋದು. ಆದರೆ ಕಲಿಸುವಾಗ ಅದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೃದುವಾಗಿರಲಿ. ಇದು ಕಲಸಾಯಿತು. ಇದನ್ನು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಇದು ಪಾಕಕ್ಕೆ 2 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರಿನಂತೆ ಪಾಕ ಮಾಡ್ಕೋಬೇಕು. ನಾವು ಕಲಿಸ್ಕೊಂಡು ಇಟ್ಕೊಂಡಿರೋವಂಥ ಹಿಟ್ಟು ಜಾಮೂನ್ ಮಾಡಿದಾಗ ಉಂಡೆಗಳು ಪೂರ್ಣವಾಗಿ ನೆನೆಯಲಿಕ್ಕೆ ಸಾಕೋಗುವಷ್ಟು ಅಂತ ಪಾಕ ಮಾಡ್ಕೋಬೇಕು. ಮತ್ತು ಈ ನೆನೆದಂಥ ಜಾಮೂನ್ ಹಿಟ್ಟನ್ನು ತೆಗೆದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ನಮಗಿಷ್ಟ ಬಂದ ಶೇಪೆಲ್ಲ ಕೊಡ್ಬೋದು. ಉದ್ದವಾಗಿ, ಸಿಲಿಂಡರಿನ ಆಕಾರದಲ್ಲಿ, ಗೋಲವಾಗಿ ಹೇಗೆ ಬೇಕಾದರೂ ಮಾಡ್ಕೋಬೋದು. ಅವರವ್ರ ಟೇಸ್ಟಿಗೆ ಅವ್ರಿಗಿಷ್ಟ ಪಡೋ ರೀತಿಯಲ್ಲಿ. ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ. ಇದಕ್ಕೆ ಏಲಕ್ಕಿ ಹಾಕಿ, ಇದ್ದರೆ ಕೇಸರಿನೂ ಹಾಕಿ ಎತ್ತಿಟ್ಕೊಳ್ಳೋಣ. ಮಾಡಿಟ್ಕೊಂಡಂಥ ಜಾಮೂನಿನ ಉಂಡೆಗಳನ್ನು ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಕರಿಬೇಕಾಗುತ್ತೆ. ದಪ್ಪ ಉಂಡೆಗಳಾದರೆ ಇನ್ನೂ ತಿರುತ್ತಾ ನಿಧಾನವಾಗಿ ಕರ್ಕೋಬೇಕಾಗುತ್ತೆ. ನಿಧಾನವಾಗಿ ಬಣ್ಣ ಬದಲಾಗ್ತಾ ಇದೆ. ಕರಿದ ತಕ್ಷಣವೇ ಪಾಕದೊಳಗೆ ಹಾಕಬಾರ್ದು. ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡಬೇಕು. ತಣಿದಂಥ ಉಂಡೆಗಳನ್ನು ಪಾಕದೊಳಗೆ ಹಾಕಿ 5ರಿಂದ 6 ಗಂಟೆ ನೆನೆಸಬೇಕು. ಆಗಷ್ಟೇ ಅವು ಮೃದುವಾಗಿ ಪಾಕವನ್ನು ಹೀರ್ಕೊಂಡು ಚೆನ್ನಾಗಿ ಮೃದುವಾಗುತ್ತವೆ. ಈಗ ಇವುಗಳನ್ನು ಪಾಕದೊಟ್ಟಿಗೆ ಸವಿಯಲು ಕೊಟ್ಟರೆ ನಾರ್ಮಲ್ ಜಾಮೂನು. ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಪಾಕದಲ್ಲಿ ನೆನೆದಂಥ ಉಂಡೆಗಳನ್ನು ಕೊಬ್ಬರಿ ತುರಿಯಲ್ಲಿ ರೋಲ್ ಮಾಡಿ ಆ ಪುಡಿಯನ್ನು ಮೆತ್ತಿ ಸರ್ವ್ ಮಾಡಲು ಕೊಟ್ಟರೆ ಅದೇ ಡ್ರೈ ಜಾಮೂನು. ಈ ಕೊಬ್ಬರಿ ತುರಿಯನ್ನು ಒಣ ಕೊಬ್ಬರಿಯ ಮೇಲ್ಭಾಗವನ್ನು ಕಪ್ಪನ್ನೆಲ್ಲ ತೆಗೆದ್ಬಿಟ್ಟು ಅದು ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ್ರೆ ತುಂಬ ನಯಸ್ಸಾದ ಪುಡಿ ಆಗುತ್ತೆ. ನೋಡಲಿಕ್ಕೆ ಸಕ್ಕರೆ ಪುಡಿ ಥರನೇ ಕಾಣಿಸುತ್ತೆ. ಅದು ಒಂದು ಸ್ವಲ್ಪ ತರಿಯಾಗಿರುತ್ತೆ. ಅದ್ರ ಜೊತೆ ಹೀಗೆ ಹೊರಳಾಡಿಸಿದ್ರೆ ಮುಗೀತು, ಡ್ರೈ ಜಾಮೂನ್ ರೆಡಿಯಾಗುತ್ತೆ. 1 ವಾರ ಹಾಗೆ ಇಟ್ಕೊಂಡು ತಿನ್ಬೋದು. ಸಿಹಿ ಎಲ್ರಿಗೂ ಇಷ್ಟ ಅಲ್ವಾ? ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.